ನಮ್ಮ ಹಿಂದೂ ಧರ್ಮದಲ್ಲಿ ಮಾಘ ಮಾಸಕ್ಕೆ ವಿಶೇಷವಾದ ಮಹತ್ವವಿದೆ. ಈ ಮಾಘ ಮಾಸವು ಪವಿತ್ರ ಸ್ನಾನ, ದಾನ ಮತ್ತು ಪೂಜೆಗಳನ್ನು ಮಾಡುವುದಕ್ಕೆ ತುಂಬಾ ಮಂಗಳಕರವೆಂದು ನಂಬಲಾಗುತ್ತದೆ. ಈ ಮಾಘ ಮಾಸದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳಿಂದ ದುಪ್ಪಟ್ಟು ಶುಭ ಫಲಗಳನ್ನು ಪಡೆಯಬಹುದಾಗಿದೆ. ಪುಣ್ಯ ಕಾರ್ಯಗಳಿಂದ ಜೀವನದಲ್ಲಿ ಸುಖ, ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯು ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ವರ್ಷ ಅಂದರೆ 2026ರಲ್ಲಿ ಮಾಘ ಮಾಸವು ಜನವರಿ 19ನೇ ತಾರೀಕು ಸೋಮವಾರದಿಂದ ಆರಂಭವಾಗಿ ಫೆಬ್ರವರಿ 17ನೇ ತಾರೀಕು ಮಂಗಳವಾರದ ದಿವಸ ಮುಕ್ತಾಯಗೊಳ್ಳುತ್ತದೆ. ಇಂತಹ ಶಕ್ತಿಯುತವಾದ ಮಾಘ ಮಾಸದಲ್ಲಿ ಕೆಲವು ವಸ್ತುಗಳನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಅಖಂಡ ಅದೃಷ್ಟ, ಧನ ಸಂಪತ್ತು, ಸಮೃದ್ಧಿಯು ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದರೆ ಈ ವಿಶೇಷವಾದ ಸಂದರ್ಭದಲ್ಲಿ ಯಾವ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಮತ್ತು ಇದರಿಂದ ಏನು ಶುಭ ಫಲಗಳು ಎಂದು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಈ ವಿಶೇಷವಾದ ಮಾಘ ಮಾಸದಲ್ಲಿ ಯಾರು ಪವಿತ್ರ ಸ್ನಾನ, ದಾನ ಧರ್ಮ, ಜಪತಪ ಮತ್ತು ಪೂಜೆಗಳನ್ನು ಮಾಡುವರೋ ಅವರು ತಮ್ಮ ಜೀವನದಲ್ಲಿ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದು ಪುಣ್ಯವನ್ನು ಮತ್ತು ಅದೃಷ್ಟವನ್ನು ಗಳಿಸುತ್ತಾರೆ ಎಂದು ನಂಬಲಾಗುತ್ತದೆ. ಇದಲ್ಲದೆ ಈ ಮಾಘ ಮಾಸದಲ್ಲಿ ವಿಷ್ಣುವಿನ ಪೂಜೆ, ಆರಾಧನೆಯನ್ನು ಮಾಡುವುದು ಬಹಳ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಈ ಮಾಘ ಮಾಸವು ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ಮಾಸವಾಗಿದೆ. ಆದ್ದರಿಂದ ಇದನ್ನು ಮಾಧವ ಮಾಸ ಎಂದು ಸಹ ಕರೆಯಲಾಗುತ್ತದೆ. ಇಂತಹ ಮಹತ್ವದ ತಿಂಗಳಿನಲ್ಲಿ ಕೆಲವು ವಸ್ತುಗಳನ್ನು ಖರೀದಿಸುವುದರಿಂದ ಹಾಗೂ ಕೆಲವು ವಸ್ತುಗಳನ್ನು ದಾನ ಮಾಡುವುದರಿಂದ ಶುಭ ಫಲಗಳನ್ನು ಪಡೆಯಬಹುದಾಗಿದೆ. ಜೀವನದಲ್ಲಿ ಅದೃಷ್ಟವನ್ನು ಹೆಚ್ಚಿಸುವ ಆ ವಸ್ತುಗಳು ಯಾವುವು ಎಂದರೆ, ಮೊದಲನೆಯದು ಎಳ್ಳು. ಮಾಘ ಮಾಸದಲ್ಲಿ ಎಳ್ಳನ್ನು ಖರೀದಿಸುವುದು, ಆಹಾರದಲ್ಲಿ ಸೇವಿಸುವುದು ಹಾಗೂ ದಾನದ ರೂಪದಲ್ಲಿ ನೀಡುವುದನ್ನು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಈ ಮಾಘ ಮಾಸದಲ್ಲಿ ಬರುವ ಹಬ್ಬಗಳಲ್ಲಿ ವಿಶೇಷವಾಗಿ ಎಳ್ಳನ್ನು ಬಳಸಲಾಗುತ್ತದೆ ಹಾಗೂ ಈ ಮಾಸದಲ್ಲಿ ಮಾಡುವ ಪೂಜೆಯಲ್ಲಿ ಎಳ್ಳನ್ನು ಬಳಸಿದರೆ ಮನೆಯಲ್ಲಿ ಸುಖ, ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯು ಹೆಚ್ಚುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗೂ ಅಗತ್ಯ ಇರುವವರಿಗೆ ಎಳ್ಳನ್ನು ದಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಶುಭ ಫಲಗಳು ಪ್ರಾಪ್ತವಾಗುತ್ತವೆ. ಅದಕ್ಕಾಗಿ ತಪ್ಪದೆ ಈ ಮಾಘ ಮಾಸದಲ್ಲಿ ಎಳ್ಳನ್ನು ಖರೀದಿಸಿ ಮನೆಗೆ ತನ್ನಿ, ಪೂಜೆಯಲ್ಲಿ ಬಳಸಿ, ಆಹಾರದಲ್ಲಿ ಸೇವಿಸಿ ಹಾಗೂ ದಾನವನ್ನು ಮಾಡಿ ಅದೃಷ್ಟವನ್ನು ಪಡೆಯಿರಿ. ಎರಡನೆಯದು ವಸ್ತ್ರಗಳು. ಮಾಘ ಮಾಸದಲ್ಲಿ ವಸ್ತ್ರಗಳನ್ನು ಖರೀದಿಸಿ ಮನೆಗೆ ತರುವುದನ್ನು ಹಾಗೂ ದಾನದ ರೂಪದಲ್ಲಿ ನೀಡುವುದನ್ನು ಮಂಗಳಕರವೆಂದು ಹೇಳಲಾಗುತ್ತದೆ. ಅದಕ್ಕಾಗಿ ಈ ಮಾಸದಲ್ಲಿ ವಸ್ತ್ರಗಳನ್ನು ಖರೀದಿಸಿ ಮನೆಗೆ ತನ್ನಿ ಹಾಗೂ ಬಡವರಿಗೆ ಮತ್ತು ನಿರ್ಗತಿಕರಿಗೆ ವಸ್ತ್ರಗಳನ್ನು ದಾನ ಮಾಡಿ. ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಶಾಶ್ವತ ಫಲಗಳನ್ನು ಪಡೆಯುವಿರಿ, ಸಕಲ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡೆಯುವಿರಿ. ಅದಕ್ಕಾಗಿ ತಪ್ಪದೆ ಈ ಮಾಘ ಮಾಸ ಮುಗಿಯುವುದರಲ್ಲಿ ಈ ಕೆಲಸವನ್ನು ಮಾಡಿ ಶುಭ ಫಲಗಳನ್ನು ಪಡೆಯಿರಿ. ಮೂರನೆಯದು ಎಳ್ಳೆಣ್ಣೆ. ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಘ ಮಾಸದಲ್ಲಿ ಯಾವ ವಸ್ತುವನ್ನು ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಕೊನೆಯ ಹಂತದಲ್ಲಿ ಎಳ್ಳೆಣ್ಣೆಯಾದರೂ ಖರೀದಿಸಿ ಮನೆಗೆ ತರಬೇಕು. ಈ ಮಾಸದಲ್ಲಿ ಎಳ್ಳೆಣ್ಣೆಯನ್ನು ಖರೀದಿಸುವುದನ್ನು ಶುಭವೆಂದು ನಂಬಲಾಗುತ್ತದೆ. ಅಲ್ಲದೆ ಮಾಘ ಮಾಸದ ಪ್ರತಿ ಶನಿವಾರದ ದಿನದಂದು ಸಂಜೆಯ ಸಮಯದಲ್ಲಿ ಅರಳಿ ವೃಕ್ಷದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಬೇಕು. ಇದರಿಂದ ನೀವು ಶನಿ ದೋಷಗಳಿಂದ ಮುಕ್ತಿಯನ್ನು ಪಡೆಯಬಹುದು. ಅದಕ್ಕಾಗಿ ತಪ್ಪದೆ ಈ ಮಾಘ ಮಾಸದಲ್ಲಿ ಎಳ್ಳೆಣ್ಣೆಯನ್ನು ಖರೀದಿಸಿ ಅಗತ್ಯ ಇರುವವರಿಗೆ ದಾನ ಮಾಡಿ ಶುಭ ಫಲಗಳನ್ನು ಪಡೆಯಿರಿ. ಇನ್ನು ನಾಲ್ಕನೆಯದಾಗಿ ಅನ್ನದಾನ. ಮಾಘ ಮಾಸದಲ್ಲಿ ನಿಮ್ಮ ಕೈಲಾದಷ್ಟು ಜನರಿಗೆ ಅನ್ನದಾನವನ್ನು ಮಾಡಿ. ಅನ್ನದಾನವನ್ನು ಮಹಾದಾನವೆಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಮಾಡುವ ಅನ್ನದಾನದಿಂದ ನೀವು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಪಡೆಯುವಿರಿ. ಲಕ್ಷ್ಮೀನಾರಾಯಣರ ಆಶೀರ್ವಾದದಿಂದ ನಿಮ್ಮ ಜೀವನದ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಅದಕ್ಕಾಗಿ
ತಪ್ಪದೆ ಈ ಮಾಘ ಮಾಸದಲ್ಲಿ ನಿಮ್ಮ ಕೈಲಾದಷ್ಟು ಜನರಿಗೆ ಅನ್ನದಾನವನ್ನು ಮಾಡಿ ಅಖಂಡ ಪುಣ್ಯವನ್ನು ಪಡೆಯಿರಿ. 5ನೇಯದು ಶ್ರೀಯಂತ್ರ. ಮಾಘ ಮಾಸವು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಗೆ ಪ್ರಿಯವಾದ ಮಾಸವಾಗಿದೆ. ಆದ್ದರಿಂದ ಈ ಮಾಸದಲ್ಲಿ ಶ್ರೀಯಂತ್ರವನ್ನು ಖರೀದಿಸಿ ಮನೆಗೆ ತರುವುದನ್ನು ಬಹಳ ಶುಭವೆಂದು ನಂಬಲಾಗುತ್ತದೆ. ಮಾಘ ಮಾಸದಲ್ಲಿ ಶ್ರೀಯಂತ್ರವನ್ನು ಖರೀದಿಸಿ ಮನೆಗೆ ತಂದು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪೂಜೆಯನ್ನು ಮಾಡಬೇಕು. ಇದರಿಂದ ಲಕ್ಷ್ಮೀದೇವಿಯು ಸಂತುಷ್ಟಳಾಗಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ಇದರಿಂದ ನಿಮ್ಮ ಜೀವನದ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿದು ನಿಮಗೆ ಸುಖ, ಸಂತೋಷ, ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಅದಕ್ಕಾಗಿ ತಪ್ಪದೆ ಈ ಮಾಘ ಮಾಸದಲ್ಲಿ ಶ್ರೀಯಂತ್ರವನ್ನು ಖರೀದಿಸಿ ಮನೆಗೆ ತನ್ನಿ ಹಾಗೂ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ಹೀಗೆ ಈ ಮಾಘ ಮಾಸದಲ್ಲಿ ಈ ಮೇಲೆ ತಿಳಿಸಿರುವ ವಸ್ತುಗಳನ್ನು ಖರೀದಿಸಿ ಮನೆಗೆ ತನ್ನಿ ಮತ್ತು ಅಗತ್ಯ ಇರುವವರಿಗೆ ದಾನವಾಗಿ ನೀಡಿ ಅಖಂಡ ಅದೃಷ್ಟವನ್ನು, ಪುಣ್ಯವನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.